ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. 46 ವರ್ಷಗಳ ಕಾಲ ಮುಚ್ಚಿದ್ದ ಉತ್ತರ ಪ್ರದೇಶದ ಸಂಭಾಲ್ನ ಭಸ್ಮಶಂಕರ ದೇವಸ್ಥಾನವನ್ನು ಮತ್ತೆ ತೆರೆಯಲಾಗಿದೆ. ಈ ಮೂಲಕ ಸ್ಫೋಟಕ ಅಂಶ ಹಾಗೂ ಮಾಹಿತಿಗಳು ಲಭ್ಯವಾಗಿದೆ. ಉತ್ತರ ಪ್ರದೇಶದಲ್ಲಿರುವ ಸಂಭಾಲ್ ಸದ್ಯ ಹಲವು ವಿಚಾರಗಳಿಗೆ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಇದೀಗ 46 ವರ್ಷಗಳ ಬಳಿಕ ತೆರೆಯಲಾದ ಸಂಭಾಲ್ನ ಚಂದೌಶಿ ಪ್ರದೇಶದ ಶಿವ ಹನುಮಾನ ದೇಗುಲದಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ ಸಿಕ್ಕಿದೆ. ಸಂಭಾಲ್ನಲ್ಲಿ ಮುಂದುವರೆದ ದೇಗುಲದ ಉತ್ಖನನ. ದೇಗುಲದಲ್ಲಿ ಮೆಟ್ಟಿಲುಗಳಿರುವ ಬಾವಿಯೊಂದು ಪತ್ತೆ. ದೇಗುಲದಲ್ಲಿ ಕೈಗೊಳ್ಳಲಾದ ಉತ್ಖನನದಲ್ಲಿ 150 ವರ್ಷಗಳ ಹಳೆಯ ಮೆಟ್ಟಿಲುಗಳಿರುವ ಬಾವಿಯೊಂದು ಪತ್ತೆಯಾಗಿದೆ. ಶನಿವಾರ ಪತ್ತೆಯಾದ ಸುರಂಗದ ಹತ್ತಿರವಿರುವ ಬಂಕೆ ಬಿಹಾರಿ ದೇಗುಲಕ್ಕೆ ಸಂಪರ್ಕ ಹೊಂದಿರಬಹುದೆಂದು ಶಂಕಿಸಲಾಗಿದೆ. ಭೂ ಒತ್ತುವರಿಯಿಂದ 150 ವರ್ಷದ ದೇಗುಲ ಮುಚ್ಚಿ ಹೋಗಿದೆ. ಇನ್ನು ಬಾವಿಯನ್ನು ಅಗೆಯುವ ಕೆಲಸ ಮುಂದುವರೆದಿದ್ದು ಮತ್ತಷ್ಟು ಮಾಹಿತಿ ಲಭ್ಯವಾಗುವ ಸಾಧ್ಯತೆ ಇದೆ. ಮುಚ್ಚಿ ಹೋಗಿದ್ದ ದೇಗುಲ ಪತ್ತೆಯಾಗುತ್ತಿದ್ದಂತೆ ಮತ್ತೆ ಪೂಜೆ ಶುರು ಮಾಡುವ ಕಾರ್ಯಕ್ಕೆ ಅನುಮತಿ ನೀಡಬೇಕೆಂದು ಹಲವು ಜನ ಒತ್ತಾಯಿಸಿದ್ದಾರೆ. ಈ ನಡುವೆ ಇಂದು ಬೆಳಗ್ಗೆ ಕಾರ್ತಿಕೇಶ್ವರ ಮಹಾದೇವ ದೇಗುಲದಲ್ಲಿ ಆರತಿ ಮಾಡಲಾಯಿತು. ಇದೀಗ ಈ ವಿಚಾರ ರಾಜಕೀಯ ಕೆಸರಚಾಟಕ್ಕೆ ತಿರುಗಿದೆ. ಸದ್ಯ ಸಂಭಾಲ್ನಲ್ಲಿ ಉತ್ಖನನ ಮುಂದುವರೆದಿದ್ದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸ್ಫೋಟಕ ಮಾಹಿತಿ ಲಭ್ಯವಾಗುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಉತ್ತರ ಪ್ರದೇಶದ ಸಂಭಾಲ್ನಲ್ಲಿ ರಹಸ್ಯಗಳ ಉತ್ಖನನ ಕಾಮಗಾರಿ ವಾಯು ವೇಗದಲ್ಲಿ ಸಾಗಿದೆ. ಮತ್ತೊಂದು ಪುರಾತನ ಬಾವಿ ಪತ್ತೆಯಾಗಿದೆ. ಇದು ಯಾತ್ರಾರ್ಥಿಗಳ ದಾಹ ತಣಿಸ್ತಾ ಇದ್ದಂತಹ ತೀರ್ಥ ಗಂಗೆ ಅಂತ ಹೇಳಲಾಗ್ತಿದೆ. ಸಂಭಾಲ್ನಲ್ಲಿ ಮತ್ತೊಂದು ಪುರಾತನ ಬಾವಿ ಪತ್ತೆ. ಯಾತ್ರಾರ್ಥಿಗಳ ದಾಹ ತಣಿಸುತ್ತಿದ್ದ ತೀರ್ಥಗಂಗೆ. ಉತ್ತರ ಪ್ರದೇಶದ ಸಂಭಾಲ್ನಲ್ಲಿ ಉತ್ಖನನ ಜೋರಾಗಿ ಸಾಗಿದೆ. ಭೂಗರ್ಭದಲ್ಲಿ ಹುದುಗಿ ಹೋಗಿರುವ ಐತಿಹಾಸಿಕ ಧಾರ್ಮಿಕ ರಹಸ್ಯಗಳು ಒಂದೊಂದಾಗಿ ಹೊರಬರುತ್ತಿವೆ. ಯಾತ್ರಾರ್ಥಿಗಳ ತೀರ್ಥಗಂಗೆ ಎಂದೇ ಕರೆಯಲ್ಪಡುವ ಮುಚ್ಚಲ್ಪಟ್ಟಿದ್ದ ಮತ್ತೊಂದು ಬಾವಿ ಪತ್ತೆಯಾಗಿದೆ. ಸಂಭಾಲ್ನ ಶಹಜಾದಿ ಸರೈ ಎಂಬಲ್ಲಿ ಪುರಾತತ್ವ ಇಲಾಖೆ ಉತ್ಖನನ ನಡೆಸುತ್ತಿದೆ. ದೀರ್ಘಕಾಲದಿಂದ ಮುಚ್ಚಿರುವ ಪುರಾತನ ಶುದ್ಧ ನೀರಿನ ಬಾವಿ ಸಿಕ್ಕಿದೆ. ಇದೀಗ ಅದರ ಪುನರ್ಜೀವನ ಕಾರ್ಯ ನಡೆಯುತ್ತಿದೆ. ಪತ್ತೆಯಾದ ಪುರಾತನ ಬಾವಿಯು ಐತಿಹಾಸಿಕ ಹಿನ್ನೆಲೆ ಹೊಂದಿದೆ. ಅದು ಸಂಭಾಲ್ಗೆ ಭೇಟಿ ನೀಡುವ ಯಾತ್ರಾರ್ಥಿಗಳ ದಾಹ ತೀರಿಸುವ ತೀರ್ಥಗಂಗೆಯಾಗಿತ್ತು. ಸ್ಥಳೀಯರು ಕೂಡ ಇದೇ ನೀರು ಬಳಸುತ್ತಿದ್ದರು. ಬರೋಬ್ಬರಿ 46 ವರ್ಷಗಳಿಂದ ಭೂಗತವಾಗಿದ್ದ ಬಾವಿಯು ಮತ್ತೆ ತೆರೆದಿದ್ದು ಜನರನ್ನ ಅಚ್ಚರಿಗೀಡು ಮಾಡಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಮಸೀದಿ ಸರ್ವೆ ವಿಚಾರಕ್ಕೆ ಈ ಸಂಭಾಲ್ ಸದ್ದು ಮಾಡಿದೆ. ಸಂಭಾಲ್ ಒಡಲಾಳದಲ್ಲಿ ಮಹಾ ಇತಿಹಾಸ ಇದೆ ಅಂತ ಹೇಳಲಾಗ್ತಾ ಇದೆ. ಹುದುಗಿರುವ ಆ ಇತಿಹಾಸ ಏನು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಸತ್ಯ ಯುಗದಲ್ಲಿ ಸತ್ಯವ್ರತ ಅಂತ ಕರೆಸಿಕೊಳ್ತಿತ್ತು. ತ್ರೇತಾಯುಗದಲ್ಲಿ ಸಂಭಾಲ್ ಮಹದಗಿರಿ ಅಂತ ಆಗಿತ್ತು ಅಂತ, ಈ ಸ್ಥಳಕ್ಕೆ ಅತ್ಯಂತ ಮಹತ್ವ ಇದೆ ಅಂತ. ದ್ವಾಪರ ಯುಗದಲ್ಲಿ ಪಿಂಗಲ ಅಂತ ಕರೆಸಿಕೊಳ್ತಿತ್ತು ಅಂತ ಹೇಳಲಾಗ್ತಾ ಇದೆ. ಸಂಭಾಲ್ನ ಸಾಮ್ರಾಟರು ವಾಸಿಸ್ತಾ ಇದ್ದಂತಹ ನಗರಿ ಈ ಜಾಗ ಆಗಿತ್ತು ಅಂತ. ಸಂಭಾಲ್ ದೆಹಲಿ ಮತ್ತು ಆಗ್ರಾದಿಂದ 160 ಕಿಲೋಮೀಟರ್ ದೂರದಲ್ಲಿದೆ. ಈ ಪ್ರದೇಶ ಇದೆಯಲ್ಲ, ಈ ದೆಹಲಿ ಸುತ್ತಮುತ್ತದ ಪ್ರದೇಶ ಒಂದು 200 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸಾವಿರಾರು ವಿಚಾರಗಳು ಹೊರಬರುತ್ತೆ ಉತ್ಖನನ ಮಾಡಿದ್ರೆ. ಅಷ್ಟರ ಮಟ್ಟಿಗೆ ಎಸ್ಪೆಷಲಿ ದ್ವಾಪರ ಯುಗದಲ್ಲಿ, ಮಹಾಭಾರತ ಕಾಲದಲ್ಲಿ ಆದಂತಹ ಘಟನೆಗಳು ಅಂತ ಹೇಳಲಾಗುತ್ತೆ. ಇನ್ನೂ ಕೂಡ ಕನ್ಫರ್ಮ್ ಇಲ್ಲ. ಅದನ್ನೇನಿದ್ರು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಕನ್ಫರ್ಮ್ ಮಾಡಬೇಕಾಗತ್ತೆ. ಎನಿವೆ, ದೊರೆಗಳು, ಸೈನಿಕರು ಇಲ್ಲಿಗೆ ಬರ್ತಾ ಇದ್ರು. ಈ ಸಂಭಾಲ್ ನಾವೇನು ತೋರಿಸ್ತಾ ಇದ್ವಲ್ಲ, ಈ ಸ್ಥಳಕ್ಕೆ ಬರ್ತಾ ಇದ್ರು ಅಂತ. ಅಶೋಕ ಸಾಮ್ರಾಟನ ಸಾಮ್ರಾಜ್ಯದ ಭಾಗ ಕೂಡ ಆಗಿತ್ತು ಇದು. ಜೊತೆಗೆ ಪೃಥ್ವಿರಾಜ್ ಚೌಹಾಣ್ನ ರಾಜಧಾನಿ ಕೂಡ ಆಗಿತ್ತು ಸಂಭಾಲ್. ಹಾಗಾಗಿ ಅನೇಕ ಅವಶೇಷಗಳು ಡೆಫಿನೆಟ್ಲಿ ಸಿಕ್ಕೇ ಸಿಗತ್ತೆ. ಅನೇಕ ಮಂದಿರ, ಕೋಟೆ ಕಟ್ಟಿ ಬಾವಿಗಳನ್ನು ರಾಜರುಗಳು ಕೊರೆಸಿದ್ರು. ಪೃಥ್ವಿರಾಜ ತನ್ನ ಸೋಲಿನ ಬಳಿಕ ಈ ಜಾಗ ಮುಸ್ಲಿಮರ ಅಧೀನಕ್ಕೆ ಒಳಪಟ್ಟಿತ್ತು. ಸಿಕಂದರ್ ಲೋಧಿಯ ರಾಜಧಾನಿ ಕೂಡ ಆಗಿತ್ತು ಸಂಭಾಲ್.
ಲೋಧಿ ಬಳಿಕ ಮೊಘಲರ ಆಳ್ವಿಕೆಯಲ್ಲಿತ್ತು ಈ ಸಂಭಾಲ್. ಅಕ್ಬರ್ನ ಕಾಲದಲ್ಲೂ ಕೂಡ ಸಂಭಾಲ್ನ ಅಭಿವೃದ್ಧಿ ಆಯಿತು. ಮಸೀದಿ ಹಾಗೂ ಮಿನಾರ್ಗಳನ್ನು ಅಕ್ಬರ್ ಇಲ್ಲಿ ನಿರ್ಮಾಣ ಮಾಡಿದ್ದ ಅಂತ ಹೇಳಲಾಗುತ್ತೆ. ಜಹಾಂಗೀರ್ ಆಧಿಪತ್ಯದ ವೇಳೆ ಸಂಭಾಲ್ ಸೈಡ್ಲೈನ್ ಆಯಿತು. 1991ರಲ್ಲಿ ದೇಶದಲ್ಲಿ ಅತಿ ಕಡಿಮೆ ಸಾಕ್ಷರತೆ ಇತ್ತು ಸಂಭಾಲ್ನಲ್ಲಿ. ಆನಂತರ ನೋಡ್ತಾ ಹೋದರೆ 2011ರಲ್ಲಿ ಸಂಭಾಲ್ ಜಿಲ್ಲೆಯಾಗಿ ಹೊರಹೊಮ್ಮಿತು. ಜಿಲ್ಲೆಯಾದ ಬಳಿಕ ಸಂಭಾಲ್ ಸಾಕ್ಷರತೆ ಪ್ರಮಾಣ ಸಿಕ್ಕಾಪಟ್ಟೆ ಜಾಸ್ತಿ ಆಯಿತು. ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. 46 ವರ್ಷಗಳ ಕಾಲ ಮುಚ್ಚಿದ್ದ ಉತ್ತರ ಪ್ರದೇಶದ ಸಂಭಾಲ್ನ ಭಸ್ಮಶಂಕರ ದೇವಸ್ಥಾನವನ್ನು ಮತ್ತೆ ತೆರೆಯಲಾಗಿದೆ. ಈ ಮೂಲಕ ಸ್ಫೋಟಕ ಅಂಶ ಹಾಗೂ ಮಾಹಿತಿಗಳು ಲಭ್ಯವಾಗಿದೆ. ಉತ್ತರ ಪ್ರದೇಶದಲ್ಲಿರುವ ಸಂಭಾಲ್ ಸದ್ಯ ಹಲವು ವಿಚಾರಗಳಿಗೆ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಇದೀಗ 46 ವರ್ಷಗಳ ಬಳಿಕ ತೆರೆಯಲಾದ ಸಂಭಾಲ್ನ ಚಂದೌಶಿ ಪ್ರದೇಶದ ಶಿವ ಹನುಮಾನ ದೇಗುಲದಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ ಸಿಕ್ಕಿದೆ. ಸಂಭಾಲ್ನಲ್ಲಿ ಮುಂದುವರೆದ ದೇಗುಲದ ಉತ್ಖನನ. ದೇಗುಲದಲ್ಲಿ ಮೆಟ್ಟಿಲುಗಳಿರುವ ಬಾವಿಯೊಂದು ಪತ್ತೆ. ದೇಗುಲದಲ್ಲಿ ಕೈಗೊಳ್ಳಲಾದ ಉತ್ಖನನದಲ್ಲಿ 150 ವರ್ಷಗಳ ಹಳೆಯ ಮೆಟ್ಟಿಲುಗಳಿರುವ ಬಾವಿಯೊಂದು ಪತ್ತೆಯಾಗಿದೆ. ಶನಿವಾರ ಪತ್ತೆಯಾದ ಸುರಂಗದ ಹತ್ತಿರವಿರುವ ಬಂಕೆ ಬಿಹಾರಿ ದೇಗುಲಕ್ಕೆ ಸಂಪರ್ಕ ಹೊಂದಿರಬಹುದೆಂದು ಶಂಕಿಸಲಾಗಿದೆ. ಭೂ ಒತ್ತುವರಿಯಿಂದ 150 ವರ್ಷದ ದೇಗುಲ ಮುಚ್ಚಿ ಹೋಗಿದೆ. ಇನ್ನು ಬಾವಿಯನ್ನು ಅಗೆಯುವ ಕೆಲಸ ಮುಂದುವರೆದಿದ್ದು ಮತ್ತಷ್ಟು ಮಾಹಿತಿ ಲಭ್ಯವಾಗುವ ಸಾಧ್ಯತೆ ಇದೆ. ಮುಚ್ಚಿ ಹೋಗಿದ್ದ ದೇಗುಲ ಪತ್ತೆಯಾಗುತ್ತಿದ್ದಂತೆ ಮತ್ತೆ ಪೂಜೆ ಶುರು ಮಾಡುವ ಕಾರ್ಯಕ್ಕೆ ಅನುಮತಿ ನೀಡಬೇಕೆಂದು ಹಲವು ಜನ ಒತ್ತಾಯಿಸಿದ್ದಾರೆ. ಈ ನಡುವೆ ಇಂದು ಬೆಳಗ್ಗೆ ಕಾರ್ತಿಕೇಶ್ವರ ಮಹಾದೇವ ದೇಗುಲದಲ್ಲಿ ಆರತಿ ಮಾಡಲಾಯಿತು. ಇದೀಗ ಈ ವಿಚಾರ ರಾಜಕೀಯ ಕೆಸರಚಾಟಕ್ಕೆ ತಿರುಗಿದೆ. ಸದ್ಯ ಸಂಭಾಲ್ನಲ್ಲಿ ಉತ್ಖನನ ಮುಂದುವರೆದಿದ್ದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸ್ಫೋಟಕ ಮಾಹಿತಿ ಲಭ್ಯವಾಗುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಉತ್ತರ ಪ್ರದೇಶದ ಸಂಭಾಲ್ನಲ್ಲಿ ರಹಸ್ಯಗಳ ಉತ್ಖನನ ಕಾಮಗಾರಿ ವಾಯು ವೇಗದಲ್ಲಿ ಸಾಗಿದೆ. ಮತ್ತೊಂದು ಪುರಾತನ ಬಾವಿ ಪತ್ತೆಯಾಗಿದೆ. ಇದು ಯಾತ್ರಾರ್ಥಿಗಳ ದಾಹ ತಣಿಸ್ತಾ ಇದ್ದಂತಹ ತೀರ್ಥ ಗಂಗೆ ಅಂತ ಹೇಳಲಾಗ್ತಿದೆ. ಸಂಭಾಲ್ನಲ್ಲಿ ಮತ್ತೊಂದು ಪುರಾತನ ಬಾವಿ ಪತ್ತೆ. ಯಾತ್ರಾರ್ಥಿಗಳ ದಾಹ ತಣಿಸುತ್ತಿದ್ದ ತೀರ್ಥಗಂಗೆ. ಉತ್ತರ ಪ್ರದೇಶದ ಸಂಭಾಲ್ನಲ್ಲಿ ಉತ್ಖನನ ಜೋರಾಗಿ ಸಾಗಿದೆ. ಭೂಗರ್ಭದಲ್ಲಿ ಹುದುಗಿ ಹೋಗಿರುವ ಐತಿಹಾಸಿಕ ಧಾರ್ಮಿಕ ರಹಸ್ಯಗಳು ಒಂದೊಂದಾಗಿ ಹೊರಬರುತ್ತಿವೆ. ಯಾತ್ರಾರ್ಥಿಗಳ ತೀರ್ಥಗಂಗೆ ಎಂದೇ ಕರೆಯಲ್ಪಡುವ ಮುಚ್ಚಲ್ಪಟ್ಟಿದ್ದ ಮತ್ತೊಂದು ಬಾವಿ ಪತ್ತೆಯಾಗಿದೆ. ಸಂಭಾಲ್ನ ಶಹಜಾದಿ ಸರೈ ಎಂಬಲ್ಲಿ ಪುರಾತತ್ವ ಇಲಾಖೆ ಉತ್ಖನನ ನಡೆಸುತ್ತಿದೆ. ದೀರ್ಘಕಾಲದಿಂದ ಮುಚ್ಚಿರುವ ಪುರಾತನ ಶುದ್ಧ ನೀರಿನ ಬಾವಿ ಸಿಕ್ಕಿದೆ. ಇದೀಗ ಅದರ ಪುನರ್ಜೀವನ ಕಾರ್ಯ ನಡೆಯುತ್ತಿದೆ. ಪತ್ತೆಯಾದ ಪುರಾತನ ಬಾವಿಯು ಐತಿಹಾಸಿಕ ಹಿನ್ನೆಲೆ ಹೊಂದಿದೆ. ಅದು ಸಂಭಾಲ್ಗೆ ಭೇಟಿ ನೀಡುವ ಯಾತ್ರಾರ್ಥಿಗಳ ದಾಹ ತೀರಿಸುವ ತೀರ್ಥಗಂಗೆಯಾಗಿತ್ತು. ಸ್ಥಳೀಯರು ಕೂಡ ಇದೇ ನೀರು ಬಳಸುತ್ತಿದ್ದರು. ಬರೋಬ್ಬರಿ 46 ವರ್ಷಗಳಿಂದ ಭೂಗತವಾಗಿದ್ದ ಬಾವಿಯು ಮತ್ತೆ ತೆರೆದಿದ್ದು ಜನರನ್ನ ಅಚ್ಚರಿಗೀಡು ಮಾಡಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಮಸೀದಿ ಸರ್ವೆ ವಿಚಾರಕ್ಕೆ ಈ ಸಂಭಾಲ್ ಸದ್ದು ಮಾಡಿದೆ. ಸಂಭಾಲ್ ಒಡಲಾಳದಲ್ಲಿ ಮಹಾ ಇತಿಹಾಸ ಇದೆ ಅಂತ ಹೇಳಲಾಗ್ತಾ ಇದೆ. ಹುದುಗಿರುವ ಆ ಇತಿಹಾಸ ಏನು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಸತ್ಯ ಯುಗದಲ್ಲಿ ಸತ್ಯವ್ರತ ಅಂತ ಕರೆಸಿಕೊಳ್ತಿತ್ತು. ತ್ರೇತಾಯುಗದಲ್ಲಿ ಸಂಭಾಲ್ ಮಹದಗಿರಿ ಅಂತ ಆಗಿತ್ತು ಅಂತ. ಈ ಸ್ಥಳಕ್ಕೆ ಅತ್ಯಂತ ಮಹತ್ವ ಇದೆ ಅಂತ. ದ್ವಾಪರ ಯುಗದಲ್ಲಿ ಪಿಂಗಲ ಅಂತ ಕರೆಸಿಕೊಳ್ತಿತ್ತು ಅಂತ ಹೇಳಲಾಗ್ತಾ ಇದೆ. ಸಂಭಾಲ್ನ ಸಾಮ್ರಾಟರು ವಾಸಿಸ್ತಾ ಇದ್ದಂತಹ ನಗರಿ ಈ ಜಾಗ ಆಗಿತ್ತು ಅಂತ. ಸಂಭಾಲ್ ದೆಹಲಿ ಮತ್ತು ಆಗ್ರಾದಿಂದ 160 ಕಿಲೋಮೀಟರ್ ದೂರದಲ್ಲಿದೆ. ಈ ಪ್ರದೇಶ ಇದೆಯಲ್ಲ, ಈ ದೆಹಲಿ ಸುತ್ತಮುತ್ತದ ಪ್ರದೇಶ ಒಂದು 200 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸಾವಿರಾರು ವಿಚಾರಗಳು ಹೊರಬರುತ್ತೆ ಉತ್ಖನನ ಮಾಡಿದ್ರೆ. ಅಷ್ಟರ ಮಟ್ಟಿಗೆ ಎಸ್ಪೆಷಲಿ ದ್ವಾಪರ ಯುಗದಲ್ಲಿ, ಮಹಾಭಾರತ ಕಾಲದಲ್ಲಿ ಆದಂತಹ ಘಟನೆಗಳು ಅಂತ ಹೇಳಲಾಗುತ್ತೆ. ಇನ್ನೂ ಕೂಡ ಕನ್ಫರ್ಮ್ ಇಲ್ಲ. ಅದನ್ನೇನಿದ್ರು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಕನ್ಫರ್ಮ್ ಮಾಡಬೇಕಾಗುತ್ತೆ. ಎನಿವೆ,
ದೊರೆಗಳು ಸೈನಿಕರು ಇಲ್ಲಿಗೆ ಬರ್ತಾ ಇದ್ರು, ಈ ಸಂಭಾಲ್ ನಾವೇನು ತೋರಿಸ್ತಾ ಇದ್ವಲ್ಲ ಈ ಸ್ಥಳಕ್ಕೆ ಬರ್ತಾ ಇದ್ರು ಅಂತ ಅಶೋಕ ಸಾಮ್ರಾಟನ ಸಾಮ್ರಾಜ್ಯದ ಭಾಗ ಕೂಡ ಆಗಿತ್ತು ಇದು. ಜೊತೆಗೆ ಪೃಥ್ವಿರಾಜ್ ಚೌಹಾಣ್ನ ರಾಜಧಾನಿ ಕೂಡ ಆಗಿತ್ತು ಸಂಭಾಲ್. ಹಾಗಾಗಿ ಅನೇಕ ಅವಶೇಷಗಳು ಡೆಫಿನೆಟ್ಲಿ ಸಿಕ್ಕೇ ಸಿಗತ್ತೆ. ಅನೇಕ ಮಂದಿರ, ಕೋಟೆ ಕಟ್ಟಿ ಬಾವಿಗಳನ್ನು ರಾಜರುಗಳು ಕೊರೆಸಿದ್ರು. ಪೃಥ್ವಿರಾಜ ತನ್ನ ಸೋಲಿನ ಬಳಿಕ ಈ ಜಾಗ ಮುಸ್ಲಿಮರ ಅಧೀನಕ್ಕೆ ಒಳಪಟ್ಟಿತ್ತು. ಸಿಕಂದರ್ ಲೋಧಿಯ ರಾಜಧಾನಿ ಕೂಡ ಆಗಿತ್ತು ಸಂಭಾಲ್. ಲೋಧಿ ಬಳಿಕ ಮೊಘಲರ ಆಳ್ವಿಕೆಯಲ್ಲಿತ್ತು ಈ ಸಂಭಾಲ್. ಅಕ್ಬರ್ನ ಕಾಲದಲ್ಲೂ ಕೂಡ ಸಂಭಾಲ್ನ ಅಭಿವೃದ್ಧಿ ಆಯಿತು. ಮಸೀದಿ ಹಾಗೂ ಮಿನಾರ್ಗಳನ್ನು ಅಕ್ಬರ್ ಇಲ್ಲಿ ನಿರ್ಮಾಣ ಮಾಡಿದ್ದ ಅಂತ ಹೇಳಲಾಗುತ್ತೆ. ಜಹಾಂಗೀರ್ ಆಧಿಪತ್ಯದ ವೇಳೆ ಸಂಭಾಲ್ ಸೈಡ್ಲೈನ್ ಆಯಿತು. 1991ರಲ್ಲಿ ದೇಶದಲ್ಲಿ ಅತಿ ಕಡಿಮೆ ಸಾಕ್ಷರತೆ ಇತ್ತು ಸಂಭಾಲ್ನಲ್ಲಿ. ಆನಂತರ ನೋಡ್ತಾ ಹೋದರೆ 2011ರಲ್ಲಿ ಸಂಭಾಲ್ ಜಿಲ್ಲೆಯಾಗಿ ಹೊರಹೊಮ್ಮಿತು. ಜಿಲ್ಲೆಯಾದ ಬಳಿಕ ಸಂಭಾಲ್ ಸಾಕ್ಷರತೆ ಪ್ರಮಾಣ ಸಿಕ್ಕಾಪಟ್ಟೆ ಜಾಸ್ತಿ ಆಯಿತು.